Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೊಯಮ್ದು ಭಾವಾರ್ಥವನ್ನು ನೋಡ್ತಿದ್ದೀರಿ. ಯಾವುದು ಅಂದರೆ ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನೋ ಪೊಯಮ್ದು ನಾವು ಇವತ್ತು ಭಾವಾರ್ಥ ನೋಡ್ತಾ ಇದ್ದೀರಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಂಗೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ, ಸೊ ಪ್ಲೀಸ್ ಲೈಕ್ ಮಾಡಿ. ಈ ಪೊಯಮ್ನ ಬರೆದಿರೋರು ಬಂದುಬಿಟ್ಟು ಕುಮಾರ ವ್ಯಾಸ ಅವರು. ಆ್ಯಂಡ್ ಇವ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾರು ಅಂದರೆ ಅವ್ರ ಬಗ್ಗೆ ಇದು ಬಂದು ಕವಿ ಪರಿಚಯ ಆಗಿರುತ್ತೆ ಅವ್ರ ಬಗ್ಗೆ. ಆ್ಯಂಡ್ ನಿಮಗೆ ಏನಾದರೂ ನೋಟ್ಸ್ ಬೇಕು, ಕನ್ನಡ ಅಂತಲ್ಲ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಆಗಲಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ರಿಸೀವ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ನೋಟ್ಸ್ ಬೇಕು ಅಂದರೆ ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇವಾಗ ಡೈರೆಕ್ಟ್ ಭಾವಾರ್ಥ ನೋಡ್ತಾ ಹೋಗೋಣ ಎಲ್ಲ ಪ್ಯಾರದೂ. ಇದಾಗಿರುತ್ತೆ ಫಸ್ಟ್ ಪ್ಯಾರ ಭಾವಾರ್ಥ. ಇದರಲ್ಲಿ ಬಂದುಬಿಟ್ಟು 6 ಲೈನ್ಸ್ ಇನ್ಕ್ಲೂಡ್ ಆಗಿದೆ ಫಸ್ಟ್ ಪ್ಯಾರಾದಲ್ಲಿ. ಆಲ್ಮೋಸ್ಟ್ ಎಲ್ಲ ಪ್ಯಾರಾದಲ್ಲೂ ಸೇಮೇ ಇರುತ್ತೆ ಅನಿಸುತ್ತೆ, ನೋಡೋಣ ಅದರದ್ದು ಭಾವಾರ್ಥ. ಕಂಟಿನ್ಯೂಯೇಷನ್ ಇದು. ಆ್ಯಂಡ್ ಇದು ಸೆಕೆಂಡ್ ಪ್ಯಾರ, ಸೇಮ್ ಅದೇ ಸೆಕೆಂಡ್ ಪ್ಯಾರಾದಲ್ಲೂ 6 ಲೈನ್ಸ್ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ತುಂಬ ಜನ ಕ್ವಶನ್ ಮಾಡೋದಂದರೆ ಏನು ಒಂದು ಲೆಸನ್ಗೆ ಅಷ್ಟು ಅಮೌಂಟ್ ಅಲ್ಲ, ಓಲ್ ನೋಟ್ಸ್ಗೆ ಅಷ್ಟು ಅಮೌಂಟ್ ಆಗಿರುತ್ತೆ. ಆ್ಯಂಡ್ ಅದರದ್ದು ಭಾವಾರ್ಥ. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇದಾಗಿರುತ್ತೆ ಸೆಕೆಂಡ್ ಪ್ಯಾರದು ಭಾವಾರ್ಥ. ಆ್ಯಂಡ್ ಥರ್ಡ್ ಪ್ಯಾರ ಸೇಮ್, ಇದರಲ್ಲೂ 6 ಲೈನ್ಸ್ ಇನ್ಕ್ಲೂಡ್ ಆಗಿದೆ. ಇದು ಭಾವಾರ್ಥ. ಇದು ಕಂಟಿನ್ಯೂಯೇಷನ್ ಥರ್ಡ್ ಪ್ಯಾರದು. ಆ್ಯಂಡ್ ಇದಾಗಿದೆ ಫೋರ್ತ್ ಪ್ಯಾರ. ಆ್ಯಂಡ್ ಇದೇ ರೀತಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ದು ಮಾಡಿ ಹಾಕಿದ್ದೀನಿ. ಬೇಕು ಅಂದರೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಚೆಕ್ಔಟ್ ಮಾಡ್ಬೋದು. ಫೋರ್ತ್ ಪ್ಯಾರದು ಭಾವಾರ್ಥ. ಇದು ಸೇಮ್ 6 ಲೈನ್ಸ್ ಇನ್ಕ್ಲೂಡ್ ಆಗಿದೆ, ಎಲ್ಲ 6 ಲೈನ್ಸ್ ಅನಿಸುತ್ತೆ. ನೆಕ್ಸ್ಟ್ ಪ್ಯಾರ. ಆ ಪ್ಯಾರದು ಕಂಟಿನ್ಯೂಯೇಷನ್. ಆ್ಯಂಡ್ ನೆಕ್ಸ್ಟ್ ಪ್ಯಾರ. ಅದರದ್ದು ಭಾವಾರ್ಥ. ಆ್ಯಂಡ್ ನೆಕ್ಸ್ಟ್ ಪ್ಯಾರ, ಇದು ಕೂಡ 6 ಲೈನ್ಸ್ ಇನ್ಕ್ಲೂಡ್ ಆಗಿದೆ. ಇದ್ರ ಭಾವಾರ್ಥ ನೋಡೋಣ. ಅದ್ರ ಭಾವಾರ್ಥ ಇದು. ಆ್ಯಂಡ್ ಇದು ನೆಕ್ಸ್ಟ್ ಪ್ಯಾರ, 8th ಇಲ್ಲಿ ಹಾಕಿದಾರಲ್ವ, ಅದ್ರದ್ದು ಭಾವಾರ್ಥ. ಆ್ಯಂಡ್ ನೆಕ್ಸ್ಟು ನಾನು ಸಮ್ಮರಿ ಕೂಡ ಈ ಪೊಯಮ್ದು ಮಾಡಾಕ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಸಹ ಇರುತ್ತೆ. ಆ ಪ್ಯಾರದು. ಆ್ಯಂಡ್ ಲಾಸ್ಟ್ 9th ಪ್ಯಾರ ಲಾಸ್ಟ್ ಆಗಿರುತ್ತೆ, ಅದರದ್ದು ಭಾವಾರ್ಥ. ಇಲ್ಲಿಗೆ ಈ ಪೊಯಮ್ದು ಭಾವಾರ್ಥಗಳು 9 ಪ್ಯಾರದು ಎಂಡ್ ಆಗಿದೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸಮ್ಮರಿ ನೋಡೋಣ. ಆ್ಯಂಡ್ ಅದ್ರದ್ದೆಲ್ಲ ಲಿಸ್ಟ್ ಬೇಕು ಅಂದರೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಬೇಕು ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವಿಡಿಯೋ.